M4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟೆ. ಕೋನನ್ಕುರ್ಕೆ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವರಾಮ್ ಅವರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ. ಪಾವಗಡ ತಾಲೂಕಿನ ನಿಡುಗಲ್ಲು ಹೋಬಳಿ ಕೋನನ್ಕುರ್ಕೆ ಗ್ರಾಮದಲ್ಲಿ ಯುವ ಭೀಮಸೇನಾ ಬಳಗದವರ ವತಿಯಿಂದ 135ನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು 119ನೇ ಡಾಕ್ಟರ್ ಬಾಬು ಜಗಜೀವರಾಮ್ ಅವರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ದಲಿತ ಮಹಿಳೆಯರು ಕುಂಭಮೇಳದೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆಯನ್ನು ಮಾಡಿ ಇದೇ ವೇಳೆ ಗ್ರಾಮದಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ನಮ್ಮ ದೇವ್ರು ಒಳ್ಳೇದು ಮಾಡಕ್ಕೆ ನಾವು ಅದನ್ನ ಪಾಲನೆ ಮಾಡ್ಕೊಂಡಿದ್ವಿ. ಏನು ಗೊತ್ತಿಲ್ಲಂತ ನಮ್ಮ ತಂದೆ ತಾಯಿಗಳು ಎಬ್ಬಟ್ಟು ಹಾಕಕ್ಕೂ ಬರ್ತಿರಲಿಲ್ಲ. ಎಬ್ಬಟ್ಟು ಎತ್ತ ಗೊತ್ತಬೇಕು ಅನ್ನೋದು ಗೊತ್ತಿಲ್ಲ. ಕ್ಯಾಲೆ ಕೊತ್ಬೇಕು, ಮೇಲೆ ಕೊತ್ಬೇಕು, ಅಡ್ಡ ಓದ್ಬೇಕು ಗೊತ್ತಿಲ್ಲ. ಅಂತವ್ರು ಅವರ ಮಾತುಗಳನ್ನ ನಾವು ಕೇಳ್ಕೊಂಡು ಬಂದು ಇವತ್ತು ಇಷ್ಟ ಎತ್ತರಕ್ಕೆ ಬಂದಿದ್ದೀವಿ. ನೀವೆಲ್ಲ ಅರ್ಥ ಮಾಡ್ಕೊಂಡು ಹುಡುಗರು ಖಂಡಿತ ನಿಮ್ ಕೈ ಮುಗಿ ಹೇಳ್ತೀನಿ. ನಾನು ಒಂದು ಕಾಲಕ್ಕೆ 40 ವರ್ಷ ಕೇಳಕ್ಕೆ ತಿಪ್ಪಸ್ವಾಮಿ ನಮ್ಮ ವ್ಯವಸ್ಥೆ ಬದಲಾವಣೆ ಆಗುತ್ತೆ ಅಂತ ತುಂಬಾ. ತಿಪ್ಪಸ್ವಾಮಿ ಹೆಂಗಾಗದೆ ಬಲಿಷ್ಠ ಹೋಗೋದಲ್ಲ. ತಿಪ್ಪಸ್ವಾಮಿ ಬಲಿಷ್ಠ ಆಗಿರೋನ್ಗೆ ಜನಗಳ ಹಸಿವು ಗೊತ್ತಿತ್ತು, ಬಡತನ ಗೊತ್ತಿತ್ತು, ಅದಕ್ಕಿಂತ ಬಹಳ ಮುಖ್ಯವಾಗಿ ಅಸ್ಪೃಶ್ಯತೆ ಅಂದ್ರೆ ಏನು ಅಂತ ಗೊತ್ತಿತ್ತು. ಇವೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡಂತ ಬಾಬು ಜಗಜೀವನ್ ರಾಮ್ರವರು ಏನವರು ಕೃಷಿ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕೆಲವು ಮುದುಕರಿಗೆ ಗೊತ್ತಿದೆ ಏನು ಬೇರೆ ದೇಶದಿಂದ ಯಾವುದೋ ಆಗ ಸಮೃದ್ಧಿಯಾಗಿ ಬೆಳೆ ಆಗ್ತದೆ. ಆ ಕಾರಣದಿಂದಲೇ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರನ್ನ ನಾವು ಹಸಿರು ಕ್ರಾಂತಿಯ ಹರಿಕಾರ ಅಂತ ಕರಿತೀವಿ ಬಂಧುಗಳೇ. ನ್ಯೂಸ್ ರಿಪೋರ್ಟರ್ ಶಿವಾನಂದ್, M4 ನ್ಯೂಸ್, ಪಾವಗಡ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ M4 ನ್ಯೂಸ್.